ವೃಶ್ಚಿಕ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ ಸಂಪೂರ್ಣ ಎಚ್ಚರದಿಂದಿರಿ. ಈ ಭವಿಷ್ಯವಾಣಿ ಯಾವುದೇ ಸಾಧಾರಣ ಭವಿಷ್ಯವಾಣಿಯಲ್ಲ. ಹೌದು ಸ್ನೇಹಿತರೆ, ಈ ಭವಿಷ್ಯವಾಣಿಯು ನಿಮ್ಮ ಗ್ರಹ ಗೋಚಾರಗಳ ಆಧಾರದ ಮೇಲೆ ನಿರ್ಮಿಸಲ್ಪಟ್ಟಿದೆ. ಸ್ನೇಹಿತರೆ, ನೀವು ಸಿದ್ಧರಾಗಿರಿ, ಏಕೆಂದರೆ ನಾನು ನಿಮಗೆ ಹೇಳಲು ಹೊರಟಿರುವ ಭವಿಷ್ಯವಾಣಿ ಕೇವಲ ಒಂದು ರಾಶಿ ಭವಿಷ್ಯವಲ್ಲ. ಇದು ಆಗಸ್ಟ್ 10ರಿಂದ 12ರವರೆಗಿನ ನಿಮ್ಮ ಜೀವನದ ಸತ್ಯ. ಮತ್ತು ನೀವು ಇದನ್ನು ಸಂಪೂರ್ಣವಾಗಿ ಕೇಳದಿದ್ದರೆ ನಿಮ್ಮ ಶತ್ರು ನಿಮ್ಮನ್ನು ಗೆಲ್ಲುವಂತ ಅತಿ ದೊಡ್ಡ ತಪ್ಪನ್ನು ನೀವು ಮಾಡೇ ಬಿಡುವಿರಿ. ಹೌದು ಸ್ನೇಹಿತರೆ, ಆಗಸ್ಟ್ 10ರ ದಿನ ಸಾಧಾರಣವಲ್ಲ. ಇದು ನಿಮ್ಮ ಪರಿಸ್ಥಿತಿ ಇದ್ದಕ್ಕಿದ್ದಂತೆ ತಿರುಗಿ ಬೀಳುವ ದಿನ. ಇಲ್ಲಿಯವರೆಗೆ ನಿಮ್ಮ ವಿರುದ್ಧ ಹೋರಾಡುತ್ತಿದ್ದವರು ಸ್ನೇಹಿತರೆ, ಅವರೇ ನಿಮ್ಮ ಮುಂದೆ ತಲೆಬಾಗಬಹುದು. ಆದರೆ ನಿಲ್ಲಿ, ಕತೆ ಅಷ್ಟಕ್ಕೂ ಸರಳವಲ್ಲ. ಏಕೆಂದರೆ ಈ 3 ದಿನಗಳಲ್ಲಿ ಒಂದು ದೊಡ್ಡ ಘಟನೆ ಅಡಗಿದೆ ಮತ್ತು ಒಂದು ಗುಪ್ತ ಚಾಲು ನಡೆಯುತ್ತಿದೆ. ನೀವು ಅರ್ಥ ಮಾಡಿಕೊಳ್ಳದಿದ್ದರೆ ಎಲ್ಲವೂ ತಲೆ ಕೆಳಗಾಗಬಹುದು. ನಿಮ್ಮ ಸುತ್ತಮುತ್ತ ಯಾರೋ ಒಬ್ಬರು ಹೊರಗಿನಿಂದ ನಿಮ್ಮ ಒಳ್ಳೆಯದನ್ನು ಬಯಸುವಂತೆ ಒಳ್ಳೆಯವರಂತೆ ತೋರಿಸಿಕೊಳ್ಳುತ್ತಿದ್ದಾರೆ, ಆದರೆ ಒಳಗೊಳಗೆ ನಿಮ್ಮ ಪ್ರತಿ ಹೆಜ್ಜೆಯ ಮೇಲೂ ಕಣ್ಣಿಡುತ್ತಿದ್ದಾರೆ. ಸ್ನೇಹಿತರೆ, ಈ ವಿಷಯ ಈಗ ನಿಮಗೆ ಸ್ಪಷ್ಟವಾಗಿ ಕಾಣಿಸದಿರಬಹುದು, ಆದರೆ ಆಗಸ್ಟ್ 10ರಂದು ಒಂದು ಸಂಕೇತ ಸಿಗಲಿದೆ. ಆಗಸ್ಟ್ 11ರಂದು ಅದನ್ನು ಇನ್ನಷ್ಟು ಸ್ಪಷ್ಟವಾಗಿಸುತ್ತದೆ ಮತ್ತು ಆಗಸ್ಟ್ 12ರಂದು ಸಂಪೂರ್ಣ ಸತ್ಯ ಬಹಿರಂಗವಾಗುತ್ತದೆ. ಇದನ್ನು ನೀವು ಗುರುತಿಸಬೇಕಷ್ಟೇ. ಹೌದು ಸ್ನೇಹಿತರೆ, ನೀವಿಲ್ಲಿಯವರೆಗೂ ಕೇಳುತ್ತಿದ್ದರೆ ಒಂದು ಮಾತನ್ನು ಮನಸ್ಸಿನಿಂದ ಹೇಳುತ್ತೇನೆ. ಈ 3 ದಿನಗಳ ಸಂದೇಶ ನಿಮಗಾಗಿ. ಈ ಸಂದೇಶ ಎಲ್ಲರಿಗೂ ಹೋಗುವುದಿಲ್ಲ. ಕರ್ಮ ಶ್ರೇಷ್ಠವಾಗಿರುವ ಭಾಗ್ಯಶಾಲಿಗಳಿಗೆ ಮಾತ್ರ ಇದು ತಲುಪುತ್ತದೆ. ಇದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ, ಏಕೆಂದರೆ ಇದೇ ಆ ಕ್ಷಣ. ಹೌದು ಸ್ನೇಹಿತರೆ, ಒಂದು ಕ್ಷಣ ನಿಲ್ಲಿ, ವಿಡಿಯೋವನ್ನು ಇಷ್ಟಪಟ್ಟು ಮತ್ತು ಲೈಕ್ ಮಾಡಿ, ಏಕೆಂದರೆ ಈ ಸಣ್ಣ ಶಕ್ತಿ ನಮಗೆ ದೊಡ್ಡ ಬದಲಾವಣೆಗೆ ಕಾರಣವಾಗಬಲ್ಲದು. ಸ್ನೇಹಿತರೆ, ಈಗ ಗಮನವಿಟ್ಟು ಕೇಳಿ. ಆಗಸ್ಟ್ 10ರ ಬೆಳಗ್ಗೆಯಿಂದಲೇ ನಿಮ್ಮ ಶಕ್ತಿಯಲ್ಲಿ ಏನೋ ವ್ಯತ್ಯಾಸವಾಗುತ್ತಿದೆ. ಒಳಗೊಳಗೆ ಒಂದು ವಿಚಿತ್ರವಾದ ಚಡಪಡಿಕೆ ಇರುತ್ತದೆ. ಇದಕ್ಕೆ ಕಾರಣ ಬಹಳ ಅಪರೂಪವಾಗಿ ರಚನೆಯಾಗಿರುವ ಗ್ರಹಗಳ ಸಂಯೋಗ. ಸ್ನೇಹಿತರೆ, ಯಾವುದೋ ಹಳೆಯ ಲೆಕ್ಕಾಚಾರ ಆಗಸ್ಟ್ 11ರ ರಾತ್ರಿಯೊಳಗೆ ತೀರ್ಮಾನವಾಗಬಹುದು ಎಂಬ ಸಂಕೇತ ಇದು. ಆದರೆ ನಿಜವಾದ ವಿಷಯ ಇನ್ನೂ ಉಳಿದಿದೆ. ಸ್ವಲ್ಪ ಗಮನವಿಟ್ಟು ಕೇಳಿ. ನಿಮ್ಮ ಮನಸ್ಸನ್ನು ಎಲ್ಲೆಲ್ಲೂ ಅಲಿಯಲು ಬಿಡಬೇಡಿ, ಏಕೆಂದರೆ ವೃತ್ತಿ ಜೀವನದಲ್ಲಿ ಕಳೆದ ಕೆಲವು ದಿನಗಳಿಂದ ಇದ್ದ ಅಡೆತಡೆಗಳು ಇದ್ದಕ್ಕಿದ್ದಂತೆ ದೂರವಾಗಲಿವೆ. ನೀವು ನಿರೀಕ್ಷಿಸದ ಯಾವುದೋ ವ್ಯಕ್ತಿ ನಿಮಗೆ ದಾರಿ ತೆರೆಯಬಹುದು. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ತಪ್ಪು ಎಲ್ಲವನ್ನು ಹಾಳು ಮಾಡಬಲ್ಲದು ಮತ್ತು ನೀವು ಈ 3 ದಿನಗಳಲ್ಲಿ ಯಾವುದೇ ನಿರ್ಧಾರದಲ್ಲಿ ಆತುರ ತೋರಬಾರದು, ವಿಶೇಷವಾಗಿ ಆಗಸ್ಟ್ 10ರ ಮಧ್ಯಾಹ್ನದ ನಂತರ, ಏಕೆಂದರೆ ನಿಮ್ಮ ಶತ್ರು ನಿಮ್ಮ ಒಂದು ಸಣ್ಣ ತಪ್ಪಿಗಾಗಿ ಕಾಯುತ್ತಿರುವ ಸಮಯವದು. ಭಾವನೆಗಳಿಗೆ ಒಳಗಾಗಿ ನೀವು ಏನಾದರೂ ಹೆಜ್ಜೆ ಇಟ್ಟರೆ ಅದನ್ನೇ ನಿಮ್ಮ ವಿರುದ್ಧ ಬಳಸಿಕೊಳ್ಳಬಹುದು. ಈಗ ಇನ್ನೊಂದು ಪ್ರಶ್ನೆ ನಿಮ್ಮನ್ನೇ ಕೇಳಿಕೊಳ್ಳಿ. ಕಳೆದ ಕೆಲವು ದಿನಗಳಿಂದ ಯಾವುದಾದರೂ ವ್ಯಕ್ತಿಯ ಬಗ್ಗೆ ನೀವು ಗೊಂದಲದಲ್ಲಿದ್ದೀರಾ? ಹಾಗಿದ್ದರೆ ಆಗಸ್ಟ್ 11ರಂದು ಅವಳ ನಿಜವಾದ ಮುಖ ಬಹಿರಂಗವಾಗಲಿದೆ ಸ್ನೇಹಿತರೆ. ಆದರೆ ಅದು ನೇರವಾಗಿ ಕಾಣಿಸದು, ಸಂಕೇತದ ರೂಪದಲ್ಲಿ ಬರುತ್ತದೆ ಮತ್ತು ಆಗಸ್ಟ್ 12ರಂದು ಆಟ ಸಂಪೂರ್ಣ ತಿರುಗುತ್ತದೆ. ಸ್ನೇಹಿತರೆ, ನಿಮ್ಮ ಶತ್ರು ಇದುವರೆಗೂ ನಿಮ್ಮನ್ನು ದುರ್ಬಲ ಎಂದು ಭಾವಿಸಿದವನು ಆಗಸ್ಟ್ 12ರೊಳಗೆ ನಿಮ್ಮ ಒಂದು ಚಾಲಿನಿಂದ ಸಂಪೂರ್ಣವಾಗಿ ನಡಗಿ ಹೋಗುತ್ತಾನೆ. ಸ್ನೇಹಿತರೆ, ನಿಮಗೆ ನಂಬಲಾಗದು, ನಿಮ್ಮನ್ನು ಕೆಡವಲು ಬಯಸಿದ ವ್ಯಕ್ತಿಯೇ ನಿಮ್ಮ ಹೊಗಳಿಕೆ ಮಾಡಲು ಆರಂಭಿಸುತ್ತಾನೆ. ಆದರೆ ಇಲ್ಲಿ ಒಂದು ಮುಖ್ಯ ಅಂಶವಿದೆ. ನೀವು ಒಂದು ವಿಶೇಷ ತಪ್ಪು ಮಾಡದಿದ್ದರೆ ಮಾತ್ರ ಇದೆಲ್ಲ ನಡೆಯುತ್ತದೆ. ಆ ತಪ್ಪೇನು? ಈ ವಿಡಿಯೋದ ಮೂಲಕ ನಾನು ನಿಮಗೆ ಹೇಳಲಿದ್ದೇನೆ. ಇದನ್ನು ತಿಳಿಯುವುದು ತುಂಬಾ ಮುಖ್ಯ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಈ 3 ದಿನಗಳಲ್ಲಿ ಯಾರ ಮುಂದೆಯೂ ನಿಮ್ಮ ದೌರ್ಬಲ್ಯವನ್ನು ತೋರಿಸಬೇಡಿ. ಪರಿಸ್ಥಿತಿ ಎಷ್ಟೇ ಕಠಿಣವಿರಲಿ, ಏಕೆಂದರೆ ನೀವು ನಿಮ್ಮ ದೌರ್ಬಲ್ಯಗಳನ್ನು ಜನರ ಮುಂದೆ ತೋರಿಸಿದ ಕೂಡಲೇ ಅದನ್ನು ನೋಡುವವನು ಅದನ್ನೇ ಆಯುಧವನ್ನಾಗಿ ಮಾಡಿಕೊಳ್ಳುತ್ತಾನೆ ಮತ್ತು ಈಗ ಆ ಕ್ಷಣ ಬರುತ್ತಿದೆ. ಅದು ನಿಮ್ಮ ಈ 3 ದಿನಗಳ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಹೌದು ಸ್ನೇಹಿತರೆ, ಆಗಸ್ಟ್ 10ರ ಸೂರ್ಯಾಸ್ತದ ನಂತರ ನಿಮಗೆ ತುಂಬ ಮಹತ್ವಪೂರ್ಣ ಸಮಯ. ಆಗಸ್ಟ್ 11ರಂದು ಒಂದು ವಿಚಿತ್ರ ಘಟನೆ ಸಂಭವಿಸಬಹುದು. ಅದು ಮೊದಲ ನೋಟಕ್ಕೆ ಸಣ್ಣದಾಗಿ ಕಾಣಿಸುತ್ತದೆ, ಆದರೆ ನಿಜವಾಗಿ ಅದೇ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ.
ಹೌದು ಸ್ನೇಹಿತರೆ, ನೀವು ಕೇವಲ ಒಂದು ಕೆಲಸ ಮಾಡಬೇಕು, ಗಮನವಿಟ್ಟು ನೋಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. ನೀವು ಇಲ್ಲಿವರೆಗೂ ನೋಡುತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಷ್ಠೆಯಿಂದ ಜೈ ಶ್ರೀಕೃಷ್ಣ ರಾಧೆ ರಾಧೆ ಎಂದು ಬರೆಯಿರಿ. ಇದು ಕೇವಲ ಪದವಲ್ಲ, ಶಕ್ತಿ. ನಿಮಗೆ ಈ ಶಕ್ತಿಯ ಅಗತ್ಯವಿದೆ. ಈಗ ಹಣದ ವಿಷಯ. ಆಗಸ್ಟ್ 11ರಂದು ಅಕಸ್ಮಾತ್ ಧನಯೋಗ ಉಂಟಾಗುತ್ತಿದೆ, ಆದರೆ ಅದು ನೇರವಾಗಿ ನಿಮ್ಮ ಕೈಗೆ ಬರುವುದಿಲ್ಲ ಸ್ನೇಹಿತರೆ. ಮೊದಲು ಸಣ್ಣ ತೊಂದರೆಗಳು ಬರುತ್ತವೆ. ಅಟಕದ ಕೆಲಸ ಅಥವಾ ನಿಂತು ಹೋದ ಹಣ. ನೀವು ಅದನ್ನು ಬಗೆಹರಿಸಲು ಪ್ರಯತ್ನಿಸಿದಾಗ ಇದ್ದಕ್ಕಿದ್ದಂತೆ ಒಂದು ಹೊಸ ಮಾರ್ಗ ತೆರೆಯುತ್ತದೆ. ಆದರೆ ಮತ್ತೆ ಅದೇ ಮಾತು. ಆಗಸ್ಟ್ 10, 11 ಮತ್ತು 12ರಂದು ಕೋಪ ಅಥವಾ ಭಯದಿಂದ ನಿರ್ಧಾರ ತೆಗೆದುಕೊಂಡರೆ ಈ ಅವಕಾಶ ಕೈತಪ್ಪಿ ಹೋಗುತ್ತದೆ. ಇಷ್ಟು ದೊಡ್ಡ ಬದಲಾವಣೆ ನಿಜವಾಗಿಯೂ ಸಾಧ್ಯವೇ? ಹೌದು ಸ್ನೇಹಿತರೆ, ನೀವು ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸಬೇಕು. ನೀವು ಸಾಮಾನ್ಯರಲ್ಲ. ನಿಮ್ಮೊಳಗೆ ವಿಶೇಷವಾಗಿ ಸಕಾರಾತ್ಮಕ ಶಕ್ತಿ ಇದೆ. ಅದು ಕಷ್ಟದ ಸಮಯದಲ್ಲಿ ಇನ್ನಷ್ಟು ಜಾಗೃತಗೊಳ್ಳುತ್ತದೆ. ಈಗ ಸ್ವಲ್ಪ ನಿಲ್ಲಿ. ಮುಂದೆ ಬರುವುದು ನಿಮ್ಮ ಕನಸಿನಲ್ಲಿ ಊಹಿಸದಂಥದ್ದು. ನಿಮ್ಮ ಪ್ರೇಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರುತ್ತಿದೆ. ಹೌದು ಸ್ನೇಹಿತರೆ, ನೀವು ಯಾವುದಾದರೂ ಸಂಬಂಧದಲ್ಲಿದ್ದರೆ ಆಗಸ್ಟ್ 11ರಂದು ನಿಮಗೆ ಮೊದಲ ನೋವು ಕೊಡಬಲ್ಲ ಒಂದು ವಿಷಯ ಎದುರಾಗಬಹುದು. ಆದರೆ ಅದೇ ವಿಷಯ ಮುಂದೆ ಸಂಬಂಧವನ್ನು ಗಟ್ಟಿ ಮಾಡುತ್ತದೆ. ನೀವು ಒಂಟಿಯಾಗಿದ್ದರೆ, ನೀವು ಈ ಹಿಂದೆ ನಿರ್ಲಕ್ಷಿಸಿದ ಯಾವುದೋ ವ್ಯಕ್ತಿ ಇದ್ದಕ್ಕಿದ್ದಂತೆ ನಿಮ್ಮ ಜೀವನದಲ್ಲಿ ಮಹತ್ವದವನಾಗಬಹುದು ಸ್ನೇಹಿತರೆ. ಆದರೆ ಇಲ್ಲಿ ಒಂದು ಷರತ್ತಿದೆ. ನೀವು ನಿಮ್ಮ ಹೃದಯದ ಮಾತನ್ನು ಕೇಳಬೇಕೇ ಹೊರತು ಇತರರ ಮಾತಿಗೆ ಕಿವಿ ಕೊಡಬಾರದು. ಈಗ ಆ ಗುಪ್ತ ಸಂಕೇತ ಇಡೀ 3 ದಿನಗಳಲ್ಲಿ ಒಂದೇ ಬಾರಿ ಬರುತ್ತದೆ. ಈ ಸಂಕೇತ ನಿಮಗೆ ಆಗಸ್ಟ್ 12ರಂದು ಯಾವುದೋ ಮಾತಿನಲ್ಲಿ, ಸನ್ನೆಯಲ್ಲಿ ಅಥವಾ ಸಣ್ಣ ಬದಲಾವಣೆಯಲ್ಲಿ ಸಿಗಬಹುದು. ಅದನ್ನು ನೀವು ಗುರುತಿಸಿದರೆ ಆಟ ನಿಮ್ಮ ಕೈಯಲ್ಲಿದೆ ಎಂದು ಅರ್ಥ. ಆದರೆ ಕೈ ತಪ್ಪಿದರೆ ನಿಮ್ಮೆದುರು ತಲೆಬಾಗಬೇಕಾಗಿದ್ದ ಶತ್ರು ಮತ್ತೆ ಬಲಿಷ್ಠನಾಗುತ್ತಾನೆ. ಇಲ್ಲೇ ಅಸಲಿ ಆಟ ಶುರು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಡಬೇಕು. ಏನೇ ಆಗಲಿ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಆತ್ಮವಿಶ್ವಾಸ. ಒಂದು ಸಣ್ಣ ಮಾತು. ಈ 3 ದಿನಗಳು ನಿಮ್ಮ ಪರವಾಗಿ ಬರಬೇಕೆಂದು ನಿಜವಾಗಿಯೂ ಬಯಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ರಾಧೆ ರಾಧೆ ಎಂದು 5 ಬಾರಿ ಬರೆಯಿರಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಆಗಸ್ಟ್ 11ರಂದು ಆಘಾತವೆನಿಸುವ ಸತ್ಯ ಎದುರಾಗಬಹುದು. ಅದೇ ಮುಂದೆ ಶಕ್ತಿ ತರುತ್ತದೆ. ಒಂಟಿಯಾಗಿದ್ದರೆ ಗಂಭೀರವಾಗಿ ಎಣಿಸಿದ ವ್ಯಕ್ತಿ ಮನಸ್ಸಿನಲ್ಲಿ ಸ್ಥಾನ ಪಡೆಯುತ್ತಾನೆ. ಆದರೆ ಆತುರ ಬೇಡ. ನಿಮಗೆ ಅರ್ಥವಾಗಿದೆ ಎಂದುಕೊಳ್ಳುವುದೇ ದೊಡ್ಡ ತಪ್ಪಾಗುವುದು. ಏಕೆಂದರೆ ಅಸಲಿ ಆಟ ಇನ್ನೂ ಉಳಿದಿದೆ. ಇದುವರೆಗೂ ಕೇಳಿದ್ದು ಕೇವಲ ಶುರು. ಆಗಸ್ಟ್ 12ರ ರಾತ್ರಿ 11 ಗಂಟೆ ಸುಮಾರಿಗೆ ನಿಮ್ಮನ್ನು ಒಳಗಿನಿಂದ ಒಳಗೆ ನಡುಗಿಸುವ ಘಟನೆ ನಡೆಯುತ್ತದೆ. ಅದು ಕನಸಿರಬಹುದು, ಹಠಾತ್ ವಿಚಾರವಿರಬಹುದು ಅಥವಾ ಯಾರದೋ ವರ್ತನೆಯಲ್ಲಿನ ಬದಲಾವಣೆ. ಅದನ್ನು ನೀವು ಸರಿಯಾಗಿ ಅರ್ಥೈಸಿಕೊಂಡರೆ ಶತ್ರು ಅಷ್ಟೇ ಅಲ್ಲ, ಅದೃಷ್ಟವು ನಿಮ್ಮ ಮುಂದೆ ತಲೆಬಾಗುತ್ತದೆ. ನಿರ್ಲಕ್ಷಿಸಿದರೆ ಅವಕಾಶ ಶಾಶ್ವತವಾಗಿ ಕೈತಪ್ಪುತ್ತದೆ. ಹಾಗಾಗಿ ಪ್ರತಿ ಸಣ್ಣ ವಿಷಯದ ಬಗ್ಗೆ ಗಮನವಿರಲಿ. ಆಗಸ್ಟ್ 10, 11, 12 ಸಾಧಾರಣ ದಿನಗಳಲ್ಲ. ಈಗ ಆ ಅಂತಿಮ ರಹಸ್ಯ ಶುರುವಿನಲ್ಲಿ ಹೇಳಿದ್ದ ತಪ್ಪು ನಿಮ್ಮ ಮುಂದೆ ಸ್ಪಷ್ಟವಾಗಿದೆ, ಆದರೆ ಜಾಣ್ಮೆಯಿಂದ ಮರೆಯಾಗಿದೆ. ಆ ತಪ್ಪು ಇನ್ನೊಬ್ಬರನ್ನು ನಿಮಗಿಂತ ಬಲಿಷ್ಠರೆಂದು ಭಾವಿಸುವುದು. ಶತ್ರು ನೀವು ಈ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಕೆಂದು ಬಯಸುತ್ತಾನೆ. ನೀವು ಭಯಪಡಬೇಕು, ಹಿಂದೆ ಸರಿಯಬೇಕು, ನಿಮ್ಮ ಶಕ್ತಿಯ ಮೇಲೆ ಅನುಮಾನ ಪಡಬೇಕು. ಏಕೆಂದರೆ ನೀವು ಅನುಮಾನಿಸಿದ ತಕ್ಷಣ ಆಟ ಮುಗಿಯುತ್ತದೆ. ಆದರೆ ಆ ಕ್ಷಣದಲ್ಲಿ ನಿಮ್ಮನ್ನು ನೀವು ಸಂಭಾಳಿಸಿಕೊಂಡರೆ ನಿಮ್ಮನ್ನು ಕೆಡವಲು ಪ್ರಯತ್ನಿಸಿದವನೇ ನಿಮ್ಮ ಮುಂದೆ ಮಂಡಿಯೂರುತ್ತಾನೆ. ಆಗಸ್ಟ್ 12ರಂದು ಎಲ್ಲವೂ ಶಾಂತವೆನಿಸುವ ಸಮಯ ಬರುತ್ತದೆ. ಅದು ಬಿರುಗಾಳಿಯ ಮುನ್ಸೂಚನೆ. ಆ ಶಾಂತಿಯಲ್ಲಿ ನೀವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರ ನಿಮ್ಮ ದಿಕ್ಕನ್ನೇ ಬದಲಾಯಿಸುತ್ತದೆ. ಮುಂದಿನ ದಿನಗಳಲ್ಲಿ ಹಣ, ಯಶಸ್ಸು, ಗೌರವ ಎಲ್ಲವೂ ನಿಮ್ಮ ಪಾದಗಳಲ್ಲಿ. ನಿಮ್ಮನ್ನು ನಿರ್ಲಕ್ಷಿಸಿದವರೇ ನಿಮ್ಮ ಮುಂದೆ ನಿಂತು ಹೊಗಳುತ್ತಾರೆ. ತಪ್ಪು ಮಾಡಿದರೆ ಅವಕಾಶ ಮತ್ತೆ ಜಾರುತ್ತದೆ. ಮತ್ತೊಂದು ಮುಖ್ಯ ವಿಷಯ, ಈ 3 ದಿನಗಳಲ್ಲಿ ನಿಮ್ಮ ಯೋಜನೆ, ಮನದ ಮಾತು ಅಥವಾ ಮುಂದಿನ ಹೆಜ್ಜೆ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಇದು ಸರಳವೆನಿಸಿದರೂ ಗಹನವಾದದ್ದು. ನಿಮ್ಮ ಮಾತುಗಳು ನಿಮ್ಮ ದೌರ್ಬಲ್ಯವಾಗಬಹುದು ಸ್ನೇಹಿತರೆ. ಆಗಸ್ಟ್ 12ರ ರಾತ್ರಿ ನೀವೊಬ್ಬರೇ ಇರುವಾಗ ಮನಸ್ಸಿನಲ್ಲಿ ಇದುವರೆಗೂ ಎಂದು ಅಷ್ಟು ಸ್ಪಷ್ಟವಾಗಿ ಮೂಡದ ಒಂದು ವಿಚಾರ ಬರುತ್ತದೆ. ಅದೇ ನಿಮಗೆ ದಾರಿ ತೋರಿಸುತ್ತದೆ. ಆದರೆ ಅದರ ಜೊತೆಗೆ ಭಯವು ಬರುತ್ತದೆ. ಆ ಕ್ಷಣದಲ್ಲಿ ಭಯವನ್ನು ಆಯ್ದುಕೊಂಡರೆ ಶತ್ರು ಮುಂದೆ ಹೋಗುತ್ತಾನೆ. ನಿಮ್ಮೊಳಗಿನ ಧ್ವನಿಯನ್ನು ಆಯ್ದುಕೊಂಡರೆ ನೀವು ಕನಸಿನಲ್ಲಿ ಊಹಿಸದ ಎತ್ತರಕ್ಕೆ ಏರುತ್ತೀರಿ. ಕೊನೆಯದಾಗಿ ಹೃದಯದಿಂದ ಜೈ ಶ್ರೀಕೃಷ್ಣ ರಾಧೆ ರಾಧೆ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ
ಗುರೂಜಿಯವರನ್ನು ಸಂಪರ್ಕಿಸಬಹುದು. ಅವರು ನಿಮ್ಮ ರಾಶಿಯ ಲೆಕ್ಕಾಚಾರ ಮಾಡಿ ನಿಮ್ಮ ರಾಶಿಗೆ ಅನುಗುಣವಾಗಿ ಮಂತ್ರ ಮತ್ತು ಉಪಾಯಗಳನ್ನು ಹೇಳುತ್ತಾರೆ. ಅವುಗಳನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಹರಿದು ಬರುತ್ತದೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನಿಮ್ಮ ದಿನ ಶುಭವಾಗಿರಲಿ. ನಿಮ್ಮ ಜೀವನದಲ್ಲಿ ದೇವಿಯ ಆಶೀರ್ವಾದ ಸದಾ ಇರಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.